ಸೊ ಗೈಸ್ ಇವಾಗ ತಾನೇ ಎದ್ದೆ. ಇವಾಗ ಟೈಮ್ ಬಂದು 7 ಗಂಟೆ ಆಗಿಬಿಟ್ಟಿದೆ. ಸೊ ನೆನೆ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತಲ್ವ, ಎದ್ದೊಳಕ್ಕಾಗಿರಲಿಲ್ಲ. ಆ್ಯಂಡ್ ಗೈಸ್ ಇವತ್ತು ಶ್ರೀರಾಮನವಮಿ ಹಬ್ಬ. ನಿಮ್ಮೆಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗಂಡಲ್ಲ ಒಂಥರ ಆಗಿಬಿಟ್ಟಿದೆ ಗೈಸ್, ಮಾತಾಡೋ ವಾಯ್ಸೇ ಒಂಥರ ಚೇಂಜ್ ಆಗಿಬಿಟ್ಟಿದೆ. ಸೊ ನಿಮ್ಮೆಲ್ಲರಿಗೂ ದೇವರು ಒಳ್ಳೆ ಆಯುಷ್ ಆರೋಗ್ಯ ಸಂಪತ್ತು ಕೊಟ್ಟು ಚೆನ್ನಾಗಿಟ್ಟಿರಲಿ ಅಂತ ಮನಸ್ಫೂರ್ತಿಯಾಗಿ ಕೊಡ್ಕೊಳ್ತಾ ಇದ್ದೀನಿ. ಸೊ ಗೈಸ್ ಇವತ್ತು ನಾನು ಬ್ಲಾಗ್ ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಗೈಸ್. ಆ್ಯಂಡ್ ಇವತ್ತು ಬ್ರಷ್ ಮಾಡಿ ಬಂದೆ ಇವಾಗ ತಾನೆ. ಆ್ಯಂಡ್ ಇವಾಗ ಡ್ರೈ ಫ್ರೂಟ್ಸ್ ಯೂಸ್ ಮಾಡ್ಕೊಂಡು ಆ್ಯಂಡ್ ಏನು ಗೊತ್ತಾ ಫ್ರೆಂಡ್ಸ್, ನನಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಬೆಳಗ್ಗೆ ಹಾಲು ಕುಡಿಬೇಕು ಅಂತ ಆಗ್ತಿರ್ಲಿಲ್ಲ. ಯಾಕೆಂತಂದರೆ ಹಾಲು ಕುಡ್ರೆ ಏನೋ ಹೊಟ್ಟೆಲಿ ಫುಲ್ಲು ದಿನ ಪೂರ್ತಿ ತಿರುಗಿಸುತ್ತೆ ಆ್ಯಂಡ್ ಅವಾಗೇ ವಾಮಿಟ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಬೆಳಗ್ಗೆ ಬರೀ ಹಾಲು ಕುಡಿಯೋದಕ್ಕೆ ಹೋಗೋದಿಲ್ಲ. ಈ ರೀತಿ ಡ್ರೈ ಫ್ರೂಟ್ಸನ್ನ ಓವರ್ ನೈಟ್ ನೆನೆಸಿಟ್ಬಿಟ್ಟು ಅದಕ್ಕೆ ಸಕ್ಕರೆ ಮತ್ತು ನೀರು ಹಾಕ್ದಿರ ಅದ್ರ ಬದಲು ಬರೀ ಹಾಲನ್ನು ಹಾಕಿ ಈ ರೀತಿ ರುಬ್ಕೊಂಡು ಮಿಲ್ಕ್ ಶೇಕ್ ಥರ ಮಾಡ್ಕೊಂಡು ಕುಡಿದ್ರೆ ಚೆನ್ನಾಗೂ ಇರುತ್ತೆ. ನಮಗೆ ಮತ್ತು ನಮ್ಮ ಮಗು ಆರೋಗ್ಯ ಕೂಡ ತುಂಬ ಒಳ್ಳೆಯದು. ಇದರಿಂದ ವಿಟಮಿನ್ಸು, ಮಿನರಲ್ಸು, ಪೊಟ್ಯಾಷಿಯಮು, ಐರನ್ನು ಎಲ್ಲ ಸಿಕ್ಕುತ್ತೆ. ಆ್ಯಂಡ್ ಟೇಸ್ಟ್ ವಿಷಯ ಅಂತೀರಾ, ಕುಡಿಯೋದಕ್ಕೆ ಸಹ ತುಂಬ ಚೆನ್ನಾಗಿರುತ್ತೆ. ಕಿಚನ್ ಪಾರ್ಟ್ ಎಲ್ಲ ಮುಗಿತು. ಸೊ ಪಾತ್ರೆಗೆಲ್ಲ ಬಂದಿತ್ತು, ಅದೆಲ್ಲ ತೊಳೆದ್ಬಿಟ್ಟು ಎಲ್ಲ ಕಿಚನ್ ಏನೋ ಆಗೋಯ್ತು. ಬಟ್ ಮನೆ ಅಂತೂ ಸಿಕ್ಕಾಪಟ್ಟೆ ಮೆಸ್ಸಿ ಇದೆ. ನೋಡಿ ಸಿಕ್ಕಾಪಟ್ಟೆ ಮೆಸ್ಸಿ ಇದೆ. ಇದೆಲ್ಲ ಕ್ಲೀನ್ ಮಾಡಿ ಎಲ್ಲ ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡಬೇಕು. ಇವತ್ತು ಹಬ್ಬ ಬೇರೆ. ಮನೆ ಒರ್ಸೋಕ್ಕಂತೂ ಆಗೋದಿಲ್ಲ ನನ್ನ ಕೈಲಿ, ಬಟ್ ಎಲ್ಲ ಕ್ಲೀನ್ ಮಾಡಿ ಕಸ ಗುಡಿಸ್ಬೇಕು ಇವಾಗ. ಗೈಸ್ ಮನೆ ಕಸ ಕುತ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದೆ, ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿತ್ತು. ಆ್ಯಂಡ್ ಅಷ್ಟರಿಂದ ಮತ್ತೆ ಮನೆ ಒರೆಸ್ಕೊಟ್ರು. ಆ್ಯಂಡ್ ಇವತ್ತು ಬ್ರೇಕ್ಫಾಸ್ಟ್ ಇನ್ನೂ ಮಾಡೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಹೋಟೆಲಿಂದ ಇಡ್ಲಿ ತರಿಸಿದೆ. ಹೋಟೆಲಿಂದ ಇಡ್ಲಿ ತೊಗೊಂಡಿದ್ದಾರೆ. ಆ್ಯಂಡ್ ಇಲ್ಲಿ ಅಂದರೆ ನಮ್ಮ ನಾದಿನಿ ಅವರು ಒಬ್ಬಟ್ಟು ಮಾಡಿದ್ದಾರೆ, ಅದು ತಂದಿಕ್ಕಿದ್ದಾರೆ. ಒಬ್ಬಟ್ಟು, ರಸಮ್ ಆ್ಯಂಡ್ ಗೈಸ್ ಇವಾಗ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಆಮೇಲೆ ಫ್ರೆಶ್ ಅಪ್ ಆಗಿ ಪೂಜೆ ಕೆಲಸ ಎಲ್ಲ ಮಾಡಬೇಕು. ಸೊ ಗೈಸ್ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಸಿಗ್ತೀನಿ. ಬ್ರೇಕ್ಫಾಸ್ಟ್ ತಿಂದ್ಬಿಟ್ಟು ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಎಸ್ ಗೈಸ್ ಇವಾಗ ತಾನೇ ಫ್ರೆಶ್ ಅಪ್ ಆಗಿ ಬಂದೆ. ಪೂಜೆ ಮಾಡಬೇಕಲ್ವಾ ಅಂತ ಹೇಳಿಬಿಟ್ಟು ಸಿಂಪಲ್ ಆಗಿರೋ ಸ್ಯಾರಿನ ಉಟ್ಕೊಂಡಿದ್ದೀನಿ. ಶ್ರೀರಾಮನವಮಿ ಹಬ್ಬ ಅಂದ್ರೇ ಮಜ್ಜಿಗೆ, ಪಾನಕ ಹಾಗೂ ಹೆಸರುಬೇಳೆ ಅಲ್ವಾ. ಸೊ ದೇವರ ನೈವೇದ್ಯಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆಲ್ಲ ಫಸ್ಟ್ ಅರಿಶಿನ ಕುಂಕುಮ ಹಚ್ಚಬೇಕು ಅಂತ ಹೇಳಿಬಿಟ್ಟು ಪಾತ್ರೆಗೆಲ್ಲ ಅರಿಶಿನ ಕುಂಕುಮ ಹಚ್ಕೊತಾ ಇದ್ದೀನಿ.
ಅಷ್ಟರಲ್ಲಿ ನಮ್ಮ ಮತ್ತೆ ಕಾಫಿ ಕೊಡೋ ಟೈಮ್ ಆಯಿತು. ಹಾಗೆ ನಾನು ಸ್ವಲ್ಪ ಕಾಫಿ ಕೊಟ್ಬಿಟ್ಟು ಆಮೇಲೆ ಬೇರೆ ಕೆಲಸ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವರು ಕಾಫಿ ಕೊಟ್ಟು ನಾನು ಒಂದು ಗ್ಲಾಸ್ ಕಾಫಿ ಕುಟ್ಬಿಟ್ಟು ಆಮೇಲೆ ಬೇರೆ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಾಫಿ ಇಟ್ಕೊತಾ ಇದ್ದೀನಿ. ಹಾಗೂ ರೆಡಿ ಮಾಡಿರೋದು ಪಾನಕ, ಮಜ್ಜಿಗೆ ಮತ್ತು ಹೆಸರುಬೇಳೆನ ದೇವ್ರ ಮನೇಲಿ ಇಡೋಣ ಅಂತ ಹೇಳ್ಬಿಟ್ಟು ಈ ರೀತಿ ಕಪ್ಸಲ್ಲಿ ಹಾಕ್ಕೊಂಡು ತೊಗೊಂಡೋಗಿ ಇಡ್ತಾ ಇದ್ದೀನಿ. ಹಾಗೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆಗೋಸ್ಕರ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಚಿಟ್ಟಿಮ್ಮ ಇದ್ದಿದ್ರೆ ಇವಾಗ ಇಲ್ಲಿ ಬಂದು ಅಂದರೆ ತೀಟೆ ಮಾಡೋಳು, ಅಂದರೆ ನಾನು ಮಾಡ್ತೀನಿ ಪೂಜೆ ಅಂತ ಹಠ ಮಾಡೋಳು. ಅವಳು ಇಲ್ವಲ್ಲ, ಸೊ ಅದಕ್ಕೆ ಮನೆ ಫುಲ್ಲು ಖಾಲಿ ಬೋರಿಂಗ್. ನಾನು ಪೂಜೆ ಮಾಡೋವಾಗೂ ಸಿಕ್ಕಾಪಟ್ಟೆ ಲೋನ್ಲಿನೆಸ್ ಫೀಲ್ ಆಗ್ತಾಯಿತ್ತು. ಫೈನಲಿ ಇವಾಗ ತಾನೇ ಪೂಜೆ ಎಲ್ಲ ಮುಗಿತು. ಆ್ಯಂಡ್ ಒಂದು ಒಬ್ಬಟ್ಟು ತಿಂದ್ಬಿಟ್ಟು ನನ್ನ ಮತ್ತೆ ಅಂಗಡಿದ್ದಾರೆ. ಸೊ ಅವ್ರನ್ನ ಊಟದ ಇರ್ತಾರೆ. ಆ್ಯಂಡ್ ಅವ್ರನ್ನ ಊಟಕ್ಕೆ ಕಳಿಸ್ಬಿಟ್ಟು ಆಮೇಲೆ ಬಂದು ರೆಸ್ಟ್ ತಗೊಂಡ್ಬಿಟ್ಟು ಎಸ್ ಗೈಸ್. ಸೊ ಎಸ್ ಗೈಸ್, ಇವಾಗ ತಾನೇ ಮತ್ತೆ ತಿಂದು ಬಂದು ಇವಾಗ ಲಂಚ್ ಮಾಡಿಬಿಟ್ಟು ಇನ್ನೂ ಸಿಂಗಲ್ ಪಾತ್ರೆಗಳಿದ್ದಾವೆ ಅದನ್ನ ತೊಗೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ರೆಸ್ಟ್ ಮಾಡ್ಕೊಳ್ಬೇಕು. ಫುಲ್ ಟಯರ್ಡ್ ಆಗ್ಬಿಟ್ಟಿದೆ ಗೈಸ್. ಇವತ್ತಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಗ್ಬಿಟ್ಟಿದೆ. ಇಲ್ಲ ಜಾಸ್ತಿ ಕೆಲಸ ಮಾಡ್ತಿದ್ದೀವಲ್ಲ, ಜಾಸ್ತಿ ಕೆಲಸ ಮಾಡ್ತಿದ್ದಾನೆ ಇವತ್ತು ನಿನ್ನೆ ಕೆಲಸ ಮಾಡಿ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿದೆ. ಸೊ ಇವಾಗ ಊಟ ಮಾಡಿ ಊಟ ಮುಗಿಸ್ಕೊಂಡು ಸ್ವಲ್ಪ ಮಲ್ಕೊಂಡ್ಬಿಡ್ತೀನಿ. ಎಸ್ ಗೈಸ್, ಸಿಕ್ಕಾಪಟ್ಟೆ ಟಯರ್ಡ್ ಆಗ್ಬಿಟ್ಟು ನಿದ್ದೆ ಬಂದ್ಬಿಡ್ತು, ಮಲ್ಕೊಂಡ್ಬಿಟ್ಟಿದ್ದೆ. ಇವಾಗ ತಾನೇ ಇದ್ದಿದ್ದು. ಆ್ಯಂಡ್ ಇವಾಗ ತಾನೇ ಜಸ್ಟ್ ನಮ್ಮ ಮಾವರೆಲ್ಲ ಬಂದಿದ್ದಾರೆ. ಸೊ ಇನ್ನು ಅಡುಗೆ ಮಾಡಬೇಕು. ಅಡುಗೆಗೆ ಚಪಾತಿಗೆ ಸೈಡಿಗೆ ಏನಾದರೂ ಮಾಡಬೇಕು. ಸೊ ಅಡುಗೆ ಮಾಡಿಬಿಟ್ಟು ಚಿಚ್ಚಿ ಮಹಿಂದ ಮನೆ ಫುಲ್ಲು ಹೆಂಗಿದ್ದು ಬೆಳಗ್ಗೆ ಹೆಂಗೆ ಕ್ಲೀನ್ ಮಾಡಿದ್ದೋ ಇವಾಗೂ ಹಂಗೆ ಇದೆ ಗೈಸ್. ಏನೂ ಕರೆದಿಲ್ಲ. ಅವಳಿದ್ರೆ ಫುಲ್ಲು ಗಲೀಜಾಗ್ಬಿಡೋದು. ಆ್ಯಂಡ್ ಎರಡು ಸತಿ ಕಸ ಗುಡಿಸಿದ್ರು ಹಂಗೆ ಇರ್ತೈತೆ. ಚಿಕ್ಕ ಮಕ್ಕಳಿದ್ರೆ ಅಷ್ಟೇ ಅಲ್ವಾ ಗೈಸ್. ಸೊ ಎಲ್ಲರ ಮನೆಯಲ್ಲೂ ಹಂಗೆ ಇರುತ್ತೆ ಮಾಮೂಲಿ. ಈ ಚಿಕ್ಕ ಮಕ್ಕಳ ಮನೆಯೆಲ್ಲ ಕಾಮನ್ ಆಗಿ ಗಲೀಜಾಗೆ ಇರುತ್ತೆ, ಅದೇನು ಮಾಡೋದಕ್ಕಾಗೋದಿಲ್ಲ. ಆ್ಯಂಡ್ ಎಸ್ ಗೈಸ್, ವಿಡಿಯೋ ಏನು ಮಾಡೋದು ಮರ್ತೋಗ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ಏನೋ ಸಣ್ಣ ಟ್ರೈ ಮಾಡಿದ್ದೀನಿ. ವಿಡಿಯೋ ಯಾಕೆ ಬಂದರೆ ಅಂತ ಗೊತ್ತಿಲ್ಲ. ಐ ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ಇದೇ ರೀತಿ ವಿಡಿಯೋ ಒಂದಿಗೆ. ಅಲ್ಲಿವರೆಗೆ ಟಾಟಾ, ಬೈ ಬೈ.